ನನ್ನ ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ವಿದ್ಯಾರ್ಥಿಗಳೇ, ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂಥ ಸೌಭಾಗ್ಯ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಫಸ್ಟ್ ಇಯರ್ PUC ಸೆಕೆಂಡ್ ಯೂನಿಟ್ ಟೆಸ್ಟ್ 2 ಫಿಸಿಕ್ಸ್ ಸಬ್ಜೆಕ್ಟು ನಮ್ಮ ನೀಟ್ ವಿದ್ಯಾರ್ಥಿಗಳು ಹಾಗೂ JEE ವಿದ್ಯಾರ್ಥಿಗಳಿಗೆ. ಬನ್ನಿ ವಿದ್ಯಾರ್ಥಿಗಳೇ, ಒಂದೊಂದಾಗಿ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ದಯವಿಟ್ಟು ನಿಮ್ಮ ಕ್ವಶನ್ ಪೇಪರನ್ನು ನಮ್ಮ ಮೇಲ್ಗಡೆಗೆ ಕಳಿಸಿಕೊಡೋದನ್ನು ಮರೆಯಬೇಡಿ. ಆಲ್ ಇನ್ ಒನ್ pdf99@gmail.com. ವಿದ್ಯಾರ್ಥಿಗಳೇ, ಕ್ವಶನ್ ನಂಬರ್ 1, ದ SI ಯೂನಿಟ್ ಆಫ್ ಯೂನಿವರ್ಸಲ್ ಗ್ರೇಡೇಷನಲ್ ಕನ್ಸ್ಟೆಂಟ್ G ಈಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 1 ರೈಟ್ ಆನ್ಸರ್ ಈಸ್ ಆಪ್ಷನ್ B ಆಗಿರುತ್ತೆ. ದಯವಿಟ್ಟು ಆನ್ಸರ್ ತಪ್ಪಿದರೆ ಕಮೆಂಟ್ ಮುಖಾಂತರ ತಾವುಗಳು ಸರಿಪಡಿಸಿ. ದಿ ಬಾರ್ಕಿಂಗ್ ಸ್ಟ್ರೆಸ್ ಆಫ್ ದ ವೈರ್ ಡಿಪೆಂಡ್ಸ್ ಅಪಾನ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ C, ದಿ ಮೆಟೀರಿಯಲ್ ಆಫ್ ದಿ ವೈರ್. ಆನ್ಸರ್ ತಪ್ಪಿದರೆ ಕಮೆಂಟ್ ಮುಖಾಂತರ ಸರಿ ಮಾಡಿ. ಕ್ವಶನ್ ನಂಬರ್ 3, within the proportionality limit the slope of stress strain curves gives dash. Question number 3 right answer is modules of elasticity is the right answer. ತಪ್ಪಿದ್ರೆ ಕಮೆಂಟ್ ಮುಖಾಂತರ ಸರಿಪಡಿಸಿ. ಕ್ವಶನ್ ನಂಬರ್ 4, which of the following statements is wrong? ಕ್ವಶನ್ ನಂಬರ್ 4 ರೈಟ್. ಅದರಲ್ಲಿ when compared to solid fluid offers large shear stress is the answer. Question number 5, the pressure in a fluid at rest in the same at all points if they are at the same height. This is the statement of dash. Question number 5 right answer is Pascal's law. ಆಪ್ಷನ್ B. ವಿದ್ಯಾರ್ಥಿಗಳೇ, ಯಾರಾದರೂ ರ್ಯಾಂಕ್ ಸ್ಟೂಡೆಂಟ್ಸು ಈ ಒಂದು ವಿಡಿಯೋವನ್ನು ವಾಚ್ ಮಾಡ್ತಾ ಇದ್ದರೆ ದಯವಿಟ್ಟು ಕ್ವಶನ್ ನಂಬರ್ 1 to 10 ಕೀ ಆನ್ಸರ್ಗಳನ್ನು ಕಮೆಂಟಲ್ಲಿ ಅಪ್ಲೋಡ್ ಮಾಡಿದರೆ ಬಹಳ ಒಳ್ಳೆಯದು. ಯಾಕಂದರೆ ವಿದ್ಯಾರ್ಥಿಗಳು ನೋಡ್ತಾ ಇರ್ತಾರೆ, ಯಾಕಂದರೆ ರಾಂಗ್ ಮೆಸೇಜ್ ಹೋಗಬಾರ್ದು ಅಂತ. ಕ್ವಶನ್ ನಂಬರ್ 6, ದ ಮ್ಯಾಕ್ಸಿಮಮ್ ಡೆನ್ಸಿಟಿ ಆಫ್ ವಾಟರ್ ಅಕರ್ಸ್ ಅಟ್ ಡ್ಯಾಶ್. ರೈಟ್ ಆನ್ಸರ್ ಈಸ್ 4 degrees Celsius. ಆಪ್ಷನ್ D. Question number 7, the fastest mode of the heat transfer through dash. Question number 7 right answer is that is radiation. Fill in the blanks ಅನ್ನು ನೋಡೋಣ ಮಕ್ಕಳೇ. The acceleration due to gravity is dash at the surface of the earth. Question number 8 right answer is maximum. Question number 9, lateral strain is equal to dash into longitudinal strain. Question number 9 right answer is ಏನ್ರಿ ಅದಕ್ಕೆ ಬನ್ನಿ, ಪಾಯ್ಸನ್ಸ್ ರೇಷಿಯೋ, ದಟ್ ಈಸ್ ದ ರೈಟ್ ಆನ್ಸರ್ ಐ ಥಿಂಕ್. ಆಯಿತಾ. ಕ್ವಶನ್ ನಂಬರ್ 10, ದ ಪ್ರೊಸೆಸ್ ಆಫ್ ಚೇಂಜ್ ಆಫ್ ಸ್ಟೇಟ್ ಡೈರೆಕ್ಟ್ಲಿ ಫ್ರಮ್ ಸಾಲಿಡ್ ಟು ವೇಪರ್ ಈಸ್ ನೋನ್ ಆ್ಯಸ್ ಡ್ಯಾಶ್. ರೈಟ್ ಆನ್ಸರ್ ಈಸ್ ಸಬ್ಲಿಮೇಷನ್. ವಿದ್ಯಾರ್ಥಿಗಳೇ, ಆನ್ಸರ್ಗಳು ಏನಾದರೂ ತಪ್ಪಿದ್ದಲ್ಲಿ ತಾವುಗಳು ಕ್ವಶನ್ ನಂಬರ್ 1 to 10 ಕಮೆಂಟ್ ಮುಖಾಂತರ ಸರಿಯಾದ ಆನ್ಸರನ್ನು ಅಪ್ಲೋಡ್ ಮಾಡಿ. ಇದು ನಮ್ಮ ಮೇಲ್ ID ಆಗಿರುತ್ತೆ. ದಯವಿಟ್ಟು ನಮ್ಮ ಮೇಲ್ IDಗೆ ನಿಮ್ಮ ಬಳಿ ಇರುವಂತಹ ಯೂನಿಟ್ ಟೆಸ್ಟ್ 2 ಕ್ವಶನ್ ಪೇಪರನ್ನು ಕಳಿಸಿಕೊಡೋದನ್ನು ಮರೆಯಬೇಡಿ. 100% ಇಂಪಾರ್ಟೆಂಟ್ ಆಗಿರುವಂತಹ 2 marks 3 marks ಕ್ವಶನ್ಸ್ಗಳನ್ನು ತಾವುಗಳು ನೋಡ್ಬೋದು. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್, ಡಿಫೈನ್ ಲ್ಯಾಂಗಿಟ್ಯೂಡಲ್ ಸ್ಟ್ರೈನ್, ರೈಟ್ ಇಟ್ಸ್ ಎಕ್ಸ್ಪ್ಲನೇಷನ್. ಈ ಒಂದು ಕ್ವಶನ್ ಪೇಪರನ್ನು ನಮಗೆ ಬಳ್ಳಾರಿ ಜಿಲ್ಲೆಯಿಂದ ವಿಜಯಪುರ ಅಲ್ಲಿಂದ ಕಳಿಸಿರ್ತಾರೆ. ತಾವುಗಳು ದಯವಿಟ್ಟು ಈ ಒಂದು ಕ್ವಶನ್ ಪೇಪರನ್ನು ನೋಡಿಕೊಳ್ಳಿ. ಡಿಫೈನ್ ಲ್ಯಾಂಗಿಟ್ಯೂಡಲ್ ಸ್ಟ್ರೈನ್, ರೈಟ್ ಇಟ್ಸ್ ಎಕ್ಸ್ಪ್ರೆಷನ್ಸ್, ರೈಟ್ ಎನಿ ಟು ಅಪ್ಲಿಕೇಶನ್ ಆಫ್ ಪ್ಯಾಸ್ಕಲ್ಸ್ ಲಾ. ಪಾರ್ಟ್ C, ಕ್ವಶನ್ ನಂಬರ್ 14, ಡಿರೈವ್ ದಿ ರಿಲೇಷನ್ ಬಿಟ್ವೀನ್ ಕ್ಯಾಪಿಟಲ್ G ಆ್ಯಂಡ್ G ಅಂತ ಇದೆ. ಎರಡಕ್ಕೂ ಕೂಡ ಬೇರೆ ಬೇರೆ ನಿಮಗೆ ಚೆನ್ನಾಗಿ ಗೊತ್ತು ಏನು ಓದಬೇಕು ಏನು ಅಂತ. ನೆಕ್ಸ್ಟ್ ಕ್ವಶನ್ ನಂಬರ್ 15, ಡ್ರಾ ಟಿಪಿಕಲ್ ಸ್ಟ್ರೆಸ್ ಸ್ಟ್ರೈನ್ ಗ್ರಾಫ್ ಫಾರ್ ಕಾಪರ್, ರೆಪ್ರೆಸೆಂಟ್ ಈಲ್ಡ್ ಪಾಯಿಂಟ್ ಎಲ್ಲ ಇದೆ. ಇದನ್ನು ನೋಡ್ಕೊತೀರಾ ಅಲ್ವಾ? ವಿಡಿಯೋ ಲೆಂತಿ ಆಗಿಬಿಡುತ್ತೆ ನಾನು ಓದ್ಕೊತಾ ಹೋದರೆ. ಹೋಪ್ ನೀವು ಯಾರು ಕೂಡ ಮರೆಯಲ್ಲ, ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಮೇಲ್ IDಗೆ ಕಳಿಸ್ಕೊಡ್ತೀರಾ. ಇಂಗ್ಲೀಷ್ ಏನು ಬರೋಲ್ಲ ಸರ್, ನಾನು ಫೇಲ್ ಆಗ್ತೀನಿ, ಆ ರೀತಿಯಾಗಿ ಯಾರಾದರೂ ಮೈಂಡ್ ಸೆಟ್ ಮಾಡ್ಕೊಂಡಿದ್ರೆ ಪ್ರಥಮ PUC ವಿದ್ಯಾರ್ಥಿಗಳೇ 100% ಯಾವುದೇ ಡಿಸ್ಟಿಕ್ ಯಾವುದೇ ಕಾಲೇಜು ಇಡೀ ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲೇ ಮೂಲೆಯಲ್ಲಿರಲಿ PUC ಓದ್ತಾ ಇದ್ದರೆ ಪ್ರಥಮ PUC 100% ನಿಮ್ಮ ಎಕ್ಸಾಮಿಗೆ ಬರುವಂಥ ಕ್ವಶನ್ಸ್ಗಳನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರ್ತೇನೆ. 100% ಗ್ರಾಮರ್ ಅರ್ಥ ಆಗುವ ರೀತಿಯಲ್ಲಿ ಕನ್ನಡದಲ್ಲಿ ಇಂಗ್ಲೀಷ್ ಟು ಇಂಗ್ಲೀಷ್ನಲ್ಲಿ ಎಕ್ಸ್ಪ್ಲನೇಷನ್ ಮಾಡಿರುವ ಏನಂತೀರ ತಗೊಳ್ಳೋದನ್ನು ನೀಡಿರ್ತೇನೆ. ಅದನ್ನು ನೋಡಿಕೊಂಡು ಉತ್ತಮವಾದ ಅಂಕಗಳನ್ನು ತೆಗೆದು ತಾವುಗಳು ಖುಷಿಯಾಗಿ ನನ್ನನ್ನು ಖುಷಿಪಡಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್.